ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಜುಮ್ ಜುಮ್ಮಯ್ಯ ಜುಮ್ ಜುಮ್ಮಯ್ಯ ಪ್ರಾಯ ಬಂದ್ರೆ ಹೃದಯ ಗಾಯ. ಯಾಕಲೆ ಬೆದೆ ಹತ್ತಿರ ಎಮ್ಮೆ ಕೋಣ ಆಡ್ದಂಗೆ ಆಡ್ತಾ ಇದೆಯಾ ಯಾಟೆ? ಏನಿಲ್ರಿ ಸಾವುಕಾರ್ರೆ, ಈ ಬೆಂಗಳೂರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಬಿಟ್ಟಿದೆಯಂತೆ. ಅದಕ್ಕೆ ಒಂದು ಹಾಡು ಗುನುಗ್ತಾ ಇದ್ದೆ ಅಷ್ಟೇ. ಅದು ಯಾಕೆ ಹಂಗಾಗೈತೆ ಗೊತ್ತಿಲ್ಲ. ಬೆಂಗಳೂರು ಅಂತ ಎಲ್ಲ ಬೆಂಗಳೂರು ಕಡೆ ತೋರಿಸ್ತಾವ್ರೆ ಬಿಟ್ಟು ನವದೆಹಲಿ ಮುಂಬೈ ಅದನ್ನೆಲ್ಲ ಮೀರಿಸಿ ಬೆಂಗಳೂರು ನಂಬರ್ 1 ಆಗಿರೋದಕ್ಕೆ ಕಾರಣ ನಾರ್ತ್ ಇಂಡಿಯಾ ಕಡೆಯಿಂದ ಎಲ್ಲ ಇಲ್ಲಿ ಬಂದು ಸೇರ್ಕೊಂಡಿರೋದು. ಏನು ಕರೆಕ್ಟಾಗಿ ಹೇಳಿದ್ರಿ, 100% ಕರೆಕ್ಟ್ ಮಾತು. ಕಂಡ ಬೆಂಗಳೂರಿನವ್ರು ಎಷ್ಟು ಜನ ಅವ್ರೆ ಅಂತ ಬೆರಳಿ ಕಣ್ಣು ಎಣಿಸ್ಕೊಂಬೇಕು. ಹಂಗೆ ಆಗದೆ ಪರಿಸ್ಥಿತಿ. ಹೊರ ರಾಜ್ಯದವರೆಲ್ಲ ಬಂದು ಸೇರ್ಕೊಂಡಿಲ್ಲಿ ಮಾಡಬಾರದನ್ನೆಲ್ಲ ಮಾಡಿ ಬೆಂಗಳೂರಿಗೆ ಇಂಥ ಕೆಟ್ಟ ಹೆಸರು ತಂದು ಮಡಿಗೆ ಬಿಟ್ಟಿದ್ದಾರೆ. ಈಗ ನಾವು ಬೆಂಗಳೂರಿನವರಾಗಿರೋದ್ರಿಂದ ಈ ಹಣೆ ಪಟ್ಟಿ ನಮಗೂ ಬಂದೈತೆ ರೀ. ಹಾಗಾದ್ರೆ ಬೆಂಗಳೂರಲ್ಲಿ ಈ ವಿವಾಹೇತರ ಸಂಬಂಧಗಳು ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಾವುಕಾರ್ರೆ? ವಿವಾಹೇತರ ಸಂಬಂಧಗಳು ಏನು ವಾಸ್ದೆ ಅಲ್ಲ, ಶಾನೆ ವರ್ಷಗಳಿಂದನೂ ಇತ್ತು. ಆದರೆ ಅದು ಕಣ್ಣಿಗೆ ಬೀಳ್ತಿರ್ಲಿಲ್ಲ. ಇದು ಯಾವುದೋ ಹಾಳಾದ ಮೊಬೈಲು, ಅದರ ಜೊತೆಗೆ ಒಂದು ಆ್ಯಪು ಬಂದು ಇದು ಜನಗಳಿಗೆಲ್ಲ ಸರ್ಕ್ಯುಲೇಷನ್ ಆಗಿಬಿಟ್ಟೈತೆ. ಅದನ್ನು ಸರ್ವೆ ಮಾಡೋಕ್ಕೆ ಬೇರೆ ಕಂಪ್ನಿಗಳು ಉಟ್ಕೊಂಡ್ಬಿಟ್ಟಿದ್ದಾವೆ. ನೋಡ್ಲಾ ಇದು ಯಾಕೆ ಹಿಂಗಾಯ್ತದೆ ಗೊತ್ತಿಲ್ಲ. ಗೊತ್ತಿಲ್ಲ ಬಿಡಿ, ನಿಮ್ಮಂತ ದೊಡ್ಡವ್ರು ಹೇಳಿದ್ರೆ ಕೇಳಿಸ್ಕೊಂತೀವಿ. ಮುಚ್ಕೊಂಡು ಕೇಳಿಸ್ಕೆ. ಹಂಗಾದ್ರೆ ನೋಡು, ಮನುಷ್ಯನ ಗುಣ ಧರ್ಮ ಹಿಂಗೆ ಅಂತ ಅಂದ್ರೆ ನೀನು ತಿಂದಿದ್ದ ಊಟನೇ ಎಷ್ಟು ದಿವಸ ತಿಂತೀಯಪ್ಪ? ಆಗಲ್ಲ ಬಿಡಿ. ಆಮೇಲೆ ಹಾಕಿರೋ ಬಟ್ಟೆನೇ ಎಷ್ಟು ದಿವಸ ಹಾಕಂತೀಯಪ್ಪ? ಅದು ತುಂಬಾ ಕಡಿಮೆನೆ. ಇನ್ನು ಜೀವಮಾನ ಪೂರ್ತಿ ಒಂದೇ ಗಾಡೀಲಿ ಓಡಾಡ್ತೀಯ? ಇಲ್ಲ ಬಿಡ್ರಿ, ಸಾಧ್ಯವಿಲ್ಲ. ಹಂಗಿರೋವಾಗ ಜೀವನ ಪೂರ್ತಿ ಒಂದೇ ಗಂಡ ಒಂದೇ ಹೆಂಡ್ರ ಜೊತೆ ಒಂದೇ ಗಂಡನ ಜೊತೆ ಬಾಳುವುದು ಹೆಂಗ್ಲ ಸಾಧ್ಯ ಯಾಟೆ? ಹೌದಲ್ವೇ ಸಾವುಕಾರ್ರೆ, ಎಂಥ ಪಾಯಿಂಟ್ ಹಿಡಿದ್ಬಿಟ್ರಿ. ಅದಕ್ಕೆ ರೀ ಹೇಳೋದು, ಮಿಂಚಿದ ಮಿಠಾಯಿ ನೀವು ಅಂತ. ಮುಚ್ಕೊಂಡು ಮುಂದಕ್ಕೆ ಕೇಳಿಸ್ಕೊಳ್ಳ. ನೋಡು, ಈಗಿನ ಕಾಲದಾಗೆ ಬರೀ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು ದೊಡ್ಡದು ಅನ್ಕೊಂಡಿದ್ಯಾ. ಅದನ್ನು ಮೀರಿ ಮುಂದಕ್ಕೆ ಜನ ಹೋಗ್ಬಿಡ್ತಾರೆ. ಅದು ಹೆಂಗೆ ಅಂತೀಯ? ಗಂಡ ಹೆಂಡ್ರು ಜೋಡಿಗಳನ್ನ ಸೇರ್ಕೊಂಬಿಟ್ಟು ಅವನ ಹೆಂಡ್ತಿನ ಇವನು ಕರ್ಕೊಂಡು ಹೋಗೋದು, ಇವನ ಹೆಂಡ್ತಿನ ಅವನು ಕರ್ಕೊಂಡು ಹೋಗೋದು. ಇದನ್ನು ವೈಫು ಸ್ವ್ಯಾಪಿಂಗು ಅಂತ ಕರೀತಾರೆ ಕಣು. ಅಂಥ ಮಟ್ಟಕ್ಕೆ ಬಂದು ತಲುಪಿಬಿಟ್ಟಿದ್ವಿ. ಜನಕ್ಕೆ ಏನು ಕೊಟ್ಟರು ಸಂತೋಷ ಇಲ್ಲ ಯಾಟೆ, ಸಂತೋಷ ಇಲ್ಲ. ನಮ್ಮ ಕಾಲದಾಗೆ ಒಂದು ಹೆಂಡ್ರನ್ನ ಕಟ್ಕೊಂಬಿಟ್ರೆ ಜೀವನ ಪೂರ್ತಿ ಅದ್ರ ಜೊತೆಗೆ ಒಡೆದಾಡಿ ಗುದ್ದಾಡಿ ಜೀವನ ಮಾಡ್ಕೊಂಬಿಡ್ತದ್ದು. ಆದರೆ ಈಗ ಆಪ್ಷನ್ಸು ಜಾಸ್ತಿ ಅವೇ ಕಾಣಲ, ಆಪ್ಷನ್ಸು. ಹಂಗಾಗಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಮಾತೆತ್ತಿದ್ರೆ ಡಿವೋರ್ಸ್ಗಳು ಆಯ್ತವೆ. ಹಾಗಾದ್ರೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಬೇರೆ ಏನು ದಾರಿ ಇಲ್ವೇ? ಯಾಕ್ಲ ನಿಲ್ಲಿಸ್ಬೇಕು ಮುಡ್ದೆ? ಯಾಕ್ಲ ನಿಲ್ಲಿಸ್ಬೇಕು? ಅವರವರಿಗೆ ಅವ್ರಿಗೆ ಬೇಕಾದಂಗೆ ಬದುಕು ಹಕ್ಕೈತೆ ಅಂತ ನಮ್ಮ ಘನ ನ್ಯಾಯಾಲಯವೇ ಹೇಳಿಲ್ವಲ್ಲ. ಇನ್ನೊಂದು ಸಂಬಂಧ ಮುಡಿಕೊಳ್ಳೋದು ತಪ್ಪಲ್ಲ, ಅದರಿಂದ ಯಾವುದೇ ಶಿಕ್ಷೆ ಅನುಭವಿಸೋದಕ್ಕೂ ಸಾಧ್ಯವಿಲ್ಲ ಅಂತ ಕೋರ್ಟ್ ಮೊನ್ನೆ ತಾನೇ ಹೇಳ್ತಲ್ಲೋ. ಒಟ್ಟಾಗಿ ಭಾರತೀಯ ಸಂಸ್ಕೃತಿ ಎಕ್ಕುಟ್ಟು ಹೋಗ್ಬಿಡ್ತವೆ. ಈ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಅಲ್ಲಿಂದ ಬಂದು ಇಲ್ಲಿ ಹೆಜ್ಜೆ ಇಕ್ಕುದಲ್ಲದೆ ಇಲ್ಲೋರ್ಗೆ ಅಲ್ಲಿರೋದನ್ನೆಲ್ಲ ಕಲಿಸಿಬಿಟ್ಟವ್ರೆ ಕಣ್ಲ. ಜನ ಯಾವಾಗ ರಾಗಿ ಮುದ್ದೆ ರೊಟ್ಟಿ ಬಿಟ್ಟು ಪಿಜ್ಜಾ ಬರ್ಗರು ತಿನ್ನೋಕೆ ಶುರು ಮಾಡಿದ್ರು ಅವತ್ತೇ ಇವೆಲ್ಲ ಉಟ್ಕೊಂಡ್ಬಿಡ್ತವೆ. ಆದರೆ ಕಣ್ಣಿಗೆ ಬೀಳೋದು ಲೇಟ್ ಆಗೈತೆ ಅಷ್ಟೇ. ಹಾಗಾದ್ರೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಏನು ದೊಡ್ಡ ವಿಷಯ ಅಲ್ಲ ಅನ್ನಿ? ಏನು ದೊಡ್ಡ ವಿಷಯ ಅಲ್ಲ ಕಣ್ಲ. ಈಗ ಹೆಂಡ್ರು ಬಿಟ್ಟು ಹೋಗಿ ಇನ್ನೊಬ್ಬನ ಜೊತೆ ಸುತ್ತಾವಳೆ ಅಂದಾಗ ಗಂಡ ಅರ್ಥ ಮಾಡ್ಕೊಂಬಿಡ್ಬೇಕು ಸೂಕ್ಷ್ಮವಾಗಿ, ನಾನು ಅವಳಿಗೆ ಬೋರ್ ಹೊಡಿಸಿಬಿಟ್ಟಿದ್ದೀನಿ ಅಂತ. ಇನ್ನು ಹೆಂಡ್ರೂ ಅರ್ಥ ಮಾಡ್ಕೊಂಬಿಡ್ಬೇಕು, ಗಂಡ ಇನ್ನೊಂದು ಕಡೆ ಹೋಗಿ ಮೂತಿ ಇಕ್ತಾವನೆ ಅಂತಂದರೆ ನಾನು ಬೇಜಾರಾಗಿದ್ದೀನಿ ಅಂತ. ಸುಮ್ಮನೆ ಅವ್ರವ್ರ ಪಾಡಿಗೆ ಅವ್ರವ್ರನ್ನ ಬಿಟ್ಬಿಡ್ಬೇಕು ಕಣ್ಣ. ಉಪೇಂದ್ರ ಯಾವುದೋ ಕಾಲದಾಗೆ ಹೇಳ್ಬಿಟ್ಟಿಲ್ವಾ ಸಿನಿಮಾದೊಳಗೆ, ಯಾರಿಗೆ ಯಾರ ಜೊತೆ ಬೇಕೋ ಓಡಾಡ್ಕೊಂಡಿರಾಗಿ ಬಿಟ್ಬಿಡ್ಬೇಕು ಅಂತ. ಆವಾಗಲೇ ನೆಮ್ಮದಿಯಾಗಿ ಜನ ಜೀವನ ಮಾಡೋಕೆ ಸಾಧ್ಯ. ನೀನ್ ಯೌವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ? 3650 ದಿನದಲ್ಲಿ ನಿನ್ ಯೌವನ ಎಲ್ಲ ಹೋಗ್ಬಿಡುತ್ತೆ. ಯೋಚನೆ ಮಾಡಿ. ಬಂದಿರೋದೇ 2 ದಿವಸ ಬದುಕಿ ಎದ್ದೋಗ್ಯಾಕೆ ಇಲ್ಲಿಂದ. ಅದನ್ನು ಬಿಟ್ಟು ಇದು ನಂದು, ಅವಳು ನನ್ನ ಹೆಂಡ್ರು, ಇವಳು ನನ್ನ ಗಂಡ ಅಂತ ಬಾಯಿ ಬಡ್ಕೊಂಡ್ರೆ ಬೀದಿಲಿ ನಿಂತ್ಕೊಂಡು ಜಗಳ ಆಡಬೇಕು, ಇಲ್ಲ ಕೋರ್ಟಿಗೆ ಸುತ್ತಬೇಕು. ಸುಮ್ಮನೆ ಓದರ್ನ ಬಿಟ್ಟು ಬೇರೆದು ಹುಡಿಕೊಳ್ಳೋದು ಒಳ್ಳೇದು ಕಣ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಕಣಪ್ಪ. ಗೊತ್ತಿನ ಗಂಡ್ಲ ಆಟೆ ಫ್ರೀಡಮ್ TVR ಬೇರೆ ಇದನ್ನು ಮಾತಾಡೋಕೆ ನನ್ನೇ ಕರೆದವ್ರಿ. ನಾನು ಕಚ್ಚೆ ಕಟ್ಕೊಂಡು ಆ ಕಡೆ ಹೊಂಟಿದ್ದೀನಿ, ನೀನು ಬಂದ್ಬಿಡ್ಲ ಶಿವನೇ ಸಮಲಿಂಗ.
ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.